ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ಶ್ವೇತಾ ಭಟ್. ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ನಾವು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕುವಂತಹ ಬ್ಲೌಸ್ ಪೀಸ್‌ಗಳಿಂದ, ಹಾಗೆ ನಮ್ಮ ಹಳೆಯ ಕಿವಿಯೋಲೆಗಳಿಂದ ಯಾವ ರೀತಿಯಾಗಿ ಒಂದು ಡೆಕೋರೇಷನ್ ಮಾಡಬಹುದು, ಈ ರೀತಿಯಾದಂಥ ಸುಂದರವಾದಂಥ ಹಾರವನ್ನು ನಾನು ಹೇಗೆ ಮಾಡಿಕೊಂಡೆ ಎಂಬಂತಹ ಒಂದು ವಿಡಿಯೋವನ್ನು ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸುಂದರವಾದಂತಹ ಮನೆಯ ಅಷ್ಟೇ ಸುಂದರವಾಗಿರುವಂತಹ ಬಾಗಿಲಿಗೆ ಒಂದು ಚಂದದ ತೋರಣವನ್ನು ನಾವು ಬಳಸದೆ ಇಡುವಂತಹ ಬಟ್ಟೆಗಳಿಂದ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ನಮಗೂ ಕೂಡ ಒಂದೊಳ್ಳೆಯ ಟೈಮ್ ಪಾಸ್ ಆಗುತ್ತೆ. ಹಾಗೆ ಇದನ್ನು ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳೋದು ಕೂಡ ನಮ್ಗೆ ತುಂಬಾ ಖುಷಿಯಾಗುತ್ತೆ. ಈ ರೀತಿಯ ಹಾರ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಹುಕ್ ಬೇಕಾಗುತ್ತೆ. ಆ ಹುಕ್ಗಳ ಬದಲಾಗಿ ನಾನಿಲ್ಲಿ ನನ್ನ ಒಂದು ರಿಂಗನ್ನು ಹಾಗೆಯೇ ಒಂದು ಕಿವಿಯೋಲೆಯನ್ನು ಎರಡನ್ನು ಬಳಸ್ತಾ ಇದ್ದೇನೆ. ಇದೆರಡು ಕೂಡ ನಾನು ವೇಸ್ಟ್ ಅಂತ ಬಿಟ್ಟಿರುವಂತಹದ್ದು. ಇದನ್ನೇ ಈಗ ಬಳಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ 2 ಬ್ಲೌಸ್ ಪೀಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಇದು ಬ್ಲೌಸ್ ಹೊಲಿಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಬಟ್ಟೆ. ಇದರಲ್ಲಿ ಒಂದು ರೆಡ್ ಕಲರ್ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ಕೈ ಬ್ಲೂ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ನಾನು 1.5 ಇಂಚಿನ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮೀಡಿಯಮ್ ಆಗಿ ಬರುತ್ತೆ ಹಾರ. ಇನ್ನು ಸ್ವಲ್ಪ ದೊಡ್ಡದಾಗಬೇಕು ಅಂತಂದರೆ 2.5 ಇಂಚ್ ತನಕನೂ ಕಟ್ ಮಾಡ್ಕೋಬಹುದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. 1.5 ಇಂಚಿಂದ ಕಟ್ ಮಾಡಿಕೊಂಡ್ರೆ ಮೀಡಿಯಮ್ ಆಗಿ ಬರುತ್ತೆ. ಹಾಗೆ ಒಂದು ಸೂಜಿ ಮತ್ತು ದಾರ, ಇದಿಷ್ಟನ್ನು ನಾನು ತೊಗೊಂಡಿದ್ದು. ಇದಾದ ನಂತರ ಇದೆಲ್ಲವನ್ನು ತೆಗೆದುಕೊಂಡು ನಾನಿಲ್ಲಿ ಹಾರವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಮುಖ್ಯ ಅಂತಂದರೆ ನಾವು 2 ಸೈಡು ಕೂಡ ಬರ್ನ್ ಮಾಡ್ಕೊಂಡಿರಬೇಕು. ಈ ರೀತಿ ನಾವು 1.5 ಇಂಚು ಅಥವಾ 2 ಇಂಚಿಗೆ ಪಟ್ಟಿ ಈ ಥರ ಕಟ್ ಮಾಡಿಕೊಂಡು ಅದನ್ನು 2 ಸೈಡು ಕೂಡ ಬರ್ನ್ ಮಾಡ್ಕೊಳ್ಬೇಕು. ಬರ್ನ್ ಮಾಡಿಕೊಂಡ್ರೆ ದಾರಗಳು ಬಿಟ್ಕೊಳ್ಳೋದಿಲ್ಲ. ಆಗ ಹಾರ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ನಾವು ಈ ರೀತಿ ಬ್ಲೌಸ್ ಪೀಸ್ಗಳಿಂದ ಮಾಡ್ಕೊಳ್ಳೋದ್ರಿಂದ ಇದು ವಾಷಬಲ್ ಕೂಡ ಆಗಿರೋದ್ರಿಂದ ತುಂಬಾ ಯೂಸ್ಫುಲ್ ಮಾಡ್ಕೋಬಹುದು. ಇದೇ ರೀತಿಯಾಗಿ ಪ್ಲಾಸ್ಟಿಕ್‌ನಲ್ಲಿ ಕೂಡ ಮಾಡ್ಬೋದು. ಆದರೆ ಪ್ಲಾಸ್ಟಿಕ್‌ನಲ್ಲಿ ನಾವು ಅದನ್ನು ತೊಳೆಯೋದಕ್ಕಾಗೋದಿಲ್ಲ. ಅದು ಧೂಳು ಹಿಡಿದ್ಬಿಟ್ಟು ಬೇಗ ಹಾಳಾಗುತ್ತೆ. ಅದರ ಬದಲಾಗಿ ನಾವು ಈ ರೀತಿ ವೇಸ್ಟ್ ಆಗುವಂಥ ಬಟ್ಟೆಗಳಿಂದ ಮಾಡಿಕೊಂಡ್ರೆ ಬಟ್ಟೆ ಕೂಡ ವೇಸ್ಟ್ ಆಗೋದಿಲ್ಲ, ಹಾಗೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ನೋಡಿ, ನಾನು ಈ ರೀತಿ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಹಾರದ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ಲವರ್ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡ್ಬೋದು ಇದರಿಂದ. ಇದನ್ನು ಮಾಡೋದಕ್ಕೆ ನನಗೆ ತುಂಬ ಸಮಯ ಏನೂ ಹಿಡಿದಿಲ್ಲ. 1 ಗಂಟೆ, 1.5 ಗಂಟೆಗಳಲ್ಲಿ ನಾನು ಈ ರೀತಿಯಾದ ಹಾರವನ್ನು ರೆಡಿ ಮಾಡಿದ್ದೇನೆ. ಹೆಚ್ಚು ಅಂತಂದರೆ ಈ ಹಾರ 1 ಮಾರು ಸುಮಾರು ಉದ್ದ ಇದೆ. ಇದರಲ್ಲಿ ಸ್ವಲ್ಪ ಟೈಮ್ ತೊಗೊಳ್ಳೋದು ಅಂತಂದರೆ ಅದು ಬರ್ನಿಂಗಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಬರ್ನ್ ಮಾಡ್ಕೊಂಡಿಲ್ಲ ಅಂತಂದರೆ 2 ಕಡೆಗಳಲ್ಲಿ ನಾವು ದೀಪದ ಅಂಚಿಗೆ ಹಿಡಿದ್ಬಿಟ್ಟು ಅದನ್ನು ಸುಟ್ಕೊಳ್ಳಿಲ್ಲ ಅಂತಂದರೆ ದಾರಗಳು ಬಿಟ್ಕೊಂಡು ಅದು ನೋಡೋದಕ್ಕೆ ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸೋದಿಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಾದ ನಂತರ ನಾವು ಹಾರವನ್ನು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಸಮಯ ಹಿಡಿಯೋದಿಲ್ಲ. ತುಂಬ ಬೇಗ ಬೇಗ ಆಗುತ್ತೆ ಇದು. ಯಾವ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನಾವು ಯಾವ ರೀತಿ ಬೇಕು ನಮಗೆ ಅಂತ ನೋಡಿಕೊಂಡು ಮಾಡ್ಕೋಬಹುದು. ತುಂಬಾ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ವಾಷಬಲ್ ಕೂಡ ಆಗಿರೋದ್ರಿಂದ ನಾವು ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಮೇನ್ ಹಾರವನ್ನು ಮಾಡಿಕೊಂಡೆ. ಅದಕ್ಕೆ ಒಂದು ಸಣ್ಣದಾಗಿ ಕುಚ್ಚು ಕಟ್ಟಬೇಕಿತ್ತು. ಸೊ ಅದನ್ನು ಬೇರೆ ಒಂದು ಕಲರ್‌ನಲ್ಲಿ, ಅಂದರೆ ರೆಡ್ ಕಲರ್ ಪೀಸ್ ತುಂಬ ಉಳಿದಿತ್ತು. ಹಾಗಾಗಿ ಅದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾರ ರೆಡಿ ಆಯಿತು. ಹಾಗೆ ಅದಕ್ಕೆ ಬೇಕಾದಂತಹ ಕುಚ್ಚುಗಳು ಕೂಡ ರೆಡಿಯಾಗಿದೆ. ಈ ಎಲ್ಲ ಕುಚ್ಚುಗಳನ್ನು ಅದಕ್ಕೆ ಜೋಡಿಸ್ಕೊಳ್ಳೋದು ಮಾತ್ರ ಬಾಕಿ ಇರುವಂಥದ್ದು. ನೀವು ಕೂಡ ಹೀಗೆ ಮನೆಯಲ್ಲಿ ಸುಂದರವಾಗಿರ್ತಕ್ಕಂತಹ ಬ್ಲೌಸ್ ಪೀಸ್‌ಗಳಿಂದ ಇನ್ನೂ ಸುಂದರವಾಗಿದ್ದಂಥ ಹಾರಗಳನ್ನು ಮಾಡ್ಕೋಬಹುದು. ಮನೆಯನ್ನು ಕೂಡ ಅಲಂಕರಿಸಿದ ಹಾಗಾಗುತ್ತೆ. ಹಾಗೆ ನಮ್ಮ ಮನೆಗೆ ಯಾರಾದರೂ ಬಂದಾಗ ಹೌದು ಇದು ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ಳುವಂಥ ಖುಷಿ ಕೂಡ ನಮಗೆ ಸಿಗುತ್ತೆ. ಒಂದೊಳ್ಳೆ ಟೈಮ್ ಪಾಸ್ ಕೂಡ ಇದಾಗುತ್ತೆ.
ಹಾಗಾಗಿ ನೀವೆಲ್ಲರೂ ಕೂಡ ಮನೆಯಲ್ಲಿ ಈ ರೀತಿ ಬಟ್ಟೆಗಳಿದ್ದರೆ ದಯವಿಟ್ಟು ಇಂದ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.